ಓದಿಕೊಳ್ಳೋಣ. ಒಂದು ಪೂರ್ವತಂತ್ರ ಕಾಲ 14ನೇ ಅಧ್ಯಾಯ 14ನೇ ವಚನ. ಒಂದು ಪೂರ್ವತಂತ್ರ ಕಾಲ ಒಂದು ಪೂರ್ವಂತದ ಕಾಲ 14:14. ಆಮೆನ್, ಹಲ್ಲೆಲೂಯಾ. ನಾವು ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೇ, ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈ ನಿನ್ನ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ್ಯ. ನಿನ್ನ ನಾಮದ ಮಹತ್ವವನ್ನು ನಿನ್ನ ಮಕ್ಕಳು ತಿಳಿದುಕೊಳ್ಳುವ ಹಾಗೆ ರಾಜ್ಯ, ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಬೇಡಿಕೊಳ್ಳುವಂತಹ ನಿನ್ನ ಮಕ್ಕಳು ನಿನ್ನ ಉಪಕಾರಗಳನ್ನು ನೆನೆಸುವ ಹಾಗೆ ಕರ್ತನ ಒಬ್ಬೊಬ್ಬರ ಹೃದಯಗಳನ್ನು, ಒಬ್ಬೊಬ್ಬರ ಕಿವಿಗಳನ್ನ ನೀವು ತೆರೆದು ಸ್ವಾಮಿ ಈ ನಿನ್ನ ವಾಕ್ಯವು ಕರ್ತನವರ ಹೃದಯಗಳಲ್ಲಿ ಬರೆಯಲ್ಪಡುವ ಹಾಗೆ ಕೃಪೆ ಮಾಡು ಸ್ವಾಮಿ. ಹೇಳುವಂತ ನನ್ನಲ್ಲಿ ರಾಜ್ಯ ನೀನು ತಾನೇ ಕಾರ್ಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಮಾನಸಿಕವಾದಂಥ ಆಲೋಚನೆ ಅಲ್ಲ ಸ್ವಾಮಿ, ನಿನ್ನ ಸತ್ಯವೇದಕ್ಕಿರುವಂಥ ಆಲೋಚನೆಯನ್ನು ಹೇಳುವಂತೆ ಕೃಪೆ ಮಾಡು ರಾಜ್ಯ. ಯೇಸುವಿನ ನಾಮದಲ್ಲಿ ತಂದೆ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇಲ್ಲಿ ಒಂದು ವಾಕ್ಯ ಭಾಗವನ್ನು ನಾವು ಹೀಗೆ ನೋಡ್ತಾ ಇದ್ದೇವೆ. ಅಲ್ಲಿ ದಾವೀದನ ಬಳಿಯಲ್ಲಿ ದೇವರು ಹೇಳುತ್ತಿರುವಂತ ಒಂದು ಮಾತು, ದೇವರನ್ನ ಕೇಳ್ತಾ ಇದ್ದಾನೆ. ದಾವೀದನು ತಿರುಗಿ ದೇವರ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ಅವರನ್ನು ಬೆನ್ನಟ್ಟಬೇಡ, ಅವರ ಎದುರಿನಿಂದ ತಿರುಗಿಕೊಂಡು ಹೋಗಿ ಬಕಾ ಮರಗಳಲ್ಲಿರುವ ಕಡೆಯಿಂದ ಅವರ ಮೇಲೆ ಬೀಳು. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೇವೆ, ದಾವೀದನ ಜೀವಿತದಲ್ಲಿ ತನ್ನ ಸ್ವಂತ ನಿರ್ಧಾರವನ್ನ ಯಾವತ್ತೂ ಅದನ್ನು ತೆಗೆದುಕೊಂಡಿಲ್ಲ. ಆತನು ಯುದ್ಧಕ್ಕೆ ಹೋಗುವಾಗಲಾದ್ರೂ ಸರಿ, ರಾಜ್ಯನ ಕೆಡವಬೇಕಾದ್ರೂ ಸರಿ, ಜಯವನ್ನು ಹೊಂದಿಕೊಳ್ಬೇಕಾದ್ರೂ ಸರಿ, ಏನೇ ಮಾಡಬೇಕಾದ್ರೂ ತನ್ನ ಸ್ವಂತ ಆಲೋಚನೆ ಆಗಲಿ, ತನ್ನ ಸ್ವಂತ ನಿರ್ಧಾರವನ್ನು ಅದನ್ನು ಯಾವಾಗಲೂ ತೆಗೆದುಕೊಳ್ತಾ ಇರಲಿಲ್ಲ. ಅದಕ್ಕಾಗಿ ಅಲ್ಲಿ ನೋಡ್ತಾ ಇದ್ದೇವೆ, ಆತನು ದೇವರ ಬಳಿಯಲ್ಲಿ ತಿರುಗಿ ಬರ್ತಾ ಇದ್ದಾನೆ. ಅಲ್ಲಿ ಯಾಕೆ ತಿರುಗಿ ಬರ್ತಾ ಇದ್ದಾನೆ ಅಂದ್ರೆ, ಇದಕ್ಕಿಂತ ಮುಂಚೆ ಫಿಲಿಸ್ಟಿಯರು ತಿರ್ಗಾ ಒಂದು ಕೊಳ್ಳೆಯನ್ನ ಮಾಡಿದ್ರು, ತನ್ನ ಊರನ್ನೆಲ್ಲ ಸುಟ್ಟು ಹಾಕಿದ್ರು. ಆಗ ತಿರ್ಗಾ ಆತನ ದೇವ್ರ ಬಳಿ ಕೇಳಿದಾಗ ದೇವ್ರು ಹೇಳಿದ್ರು, ಹೋಗಿ ಆತ ಮೇಲೆ ಜಯ ಹೊಂದು ಅಂತ ಹೇಳಿ ದೇವ್ರ ಕಳಿಸಿದ್ರು. ಆತನ ಹಾಗೆ ಹೋದ. ಮತ್ತೆ ಒಂದು ವಾರ್ತೆ ಅವ್ರು ಹಾಗೆ ಬರ್ತಾ ಇದ್ದಾರೆ. ಬರ್ಬೇಕಾದ್ರೆ ತಿರ್ಗಾ ಆತನ ದೇವರ ಬಳಿ ಬಂದು ಆಲೋಚನೆ ಕೇಳ್ತಾ ಇದ್ದಾನೆ, ಸ್ವಾಮಿ ನಾನು ಅವ್ರನ್ನ ಹಿಂದಟ್ಬೋದಾ, ಅವ್ರ ಮೇಲೆ ನಾನು ಬೀಳ್ಬೋದಾ, ಬಿದ್ದರೆ ನನಗೆ ಜಯ ಸಿಕ್ಕುತ್ತಾ ಅಂತ ಹೇಳಬೇಕಾದ್ರೆ ದೇವ್ರು ಹೇಳ್ತಾ ಇದಾರೆ, ಇಲ್ಲ ನೀನು ಹಾಗೆ ಹೋಗ್ಬೇಡ, ಮುಂಚೆ ಹೋದ ರೀತಿಯಲ್ಲಿ ನೀನೇನ್ ಮಾಡ್ಬೇಡ, ಮರಳಿ ಹೋಗ್ಬೇಡ, ನಾನ್ ನಿನ್ಗೆ ಯಾವಾಗೋ ಹೋಗ್ಬೇಕಂತ ಹೇಳ್ತೀನೋ ಆಗ ಹೋಗು. ಹಲ್ಲೆಲೂಯಾ. ಇಲ್ಲಿ ನನ್ನ ವಿಷಯ ಏನಂದ್ರೆ, ನಾವು ಯಾವ ಕಾರ್ಯಗಳನ್ನ ದೇವರ ಬಳಿಯಲ್ಲಿ ಆಲೋಚನೆ ಕೇಳ್ತೇವೆ. ದಾವೀದನು ಅರಸನಾಗಿದ್ದಾನೆ. ನಾನು ಮತ್ತೆ ಮತ್ತೆ ಹೇಳ್ತೇನೆ, ಆತನ ಜೀವಿತದಲ್ಲಿ ಆತನ ದೇವರನ್ನು ಅವಲಂಬಿಸುವುದನ್ನ ಬಿಟ್ಟು ಬೇರೆ ಯಾರನ್ನ ಅವಲಂಬಿಸಲಿಲ್ಲ. ತಾಯಿಯನ್ನು ಅವಲಂಬಿಸಲಿಲ್ಲ, ತಂದೆಯನ್ನು ಅವಲಂಬಿಸಲಿಲ್ಲ, ಸಮುವೇಲನನ್ನು ಅವಲಂಬಿಸಲಿಲ್ಲ. ಆತನು ಪ್ರತಿನಿತ್ಯವೂ ಆತನ ದೇವರನ್ನೇ ಬೇಡಿಕೊಳ್ತಾ ಇದ್ದ. ಅಲ್ಲಿ ನೋಡ್ತಾ ಇದ್ದೇವೆ, ಆತನು ಮತ್ತೆ ದೇವರ ಬಳಿಯಲ್ಲಿ ವಿಚಾರಿಸಿದಾಗ, ಇವತ್ತು ನಾವೆಷ್ಟು ಜನ ನಾವೊಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾದ್ರೆ ದೇವರನ್ನ ವಿಚಾರಿಸ್ತಾ ಇದ್ದೇವೆ. ನಾವೊಂದು ಕಾರ್ಯವನ್ನ ಮಾಡಬೇಕಾದ್ರೆ ದೇವರ ವಾಕ್ಯದ ಅಡಿಪಾಯದ ಮೇರೆಗೆ ಆ ಕಾರ್ಯವನ್ನ ನಾವು ಕೈಗೊಳ್ತಾ ಇದ್ದೇವೆ ಅಂತ ನಾವು ಯೋಚಿಸಬೇಕು. ಹಲ್ಲೆಲೂಯಾ. ನಾವು ಎಲ್ಲಿಯವರೆಗೂ ದೇವರ ಆಲೋಚನೆಯನ್ನಾಗಲಿ, ದೇವರನ್ನ ವಿಚಾರಿಸದೆ ಅಥವಾ ವಾಕ್ಯದ ಉಪಾಯದೊಂದಿಗೆ, ವಾಕ್ಯದಲ್ಲಿರುವಂತ ಆ ವಾಕ್ಯ ಆಧಾರದ ಮೇಲೆಗೆ ನಾವು ನಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ವೋ, ಅಲ್ಲಿಯವರೆಗೂ ನಿಮ್ಮ ಜೀವಿತದಲ್ಲಿ ದುಃಖವಾಗಲಿ, ನಷ್ಟವಾಗಲಿ, ವೇದನೆ ಆಗಲಿ, ಅನಾರೋಗ್ಯವಾಗಲಿ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಜೀವಿತದಲ್ಲಿ ನೀವು ಜಯವನ್ನ ಕಾಣಬೇಕು ಅಥವಾ ಸಮಾಧಾನವನ್ನ ಕಾಣಬೇಕು, ಇಲ್ಲ ನನ್ನ ಅಭಿವೃದ್ಧಿಯನ್ನ ಕಾಣಬೇಕು ಅಂದ್ರೆ ನಿಮಗೆ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ, ದೇವರಲ್ಲಿ ನೀವು ವಿಚಾರಿಸಬೇಕು. ಒಂದು ದೇವರ ಆಲೋಚನೆಯನ್ನ ನೀವು ಹೊಂದಿಕೊಳ್ಬೇಕು. ಮೋಶೆ ಇಸ್ರಾಯೇಲ್ ಜನರನ್ನ ಬಿಡಿಸಬೇಕಾದ್ರೆ ತನ್ನಗೆ ಬಂದಂತೆ ತಾನು ಏನು ಮಾಡಲಿಲ್ಲ. ಏನಾದ್ರು ಮಾಡಿದ್ನ? ಇಲ್ಲ. ಪ್ರತಿ ಗಳಿಗೆ ದೇವರು ಹೇಳ್ತಾ ಇದ್ರು, ಯೆಹೋವನು ಇಂತೆನ್ನುತ್ತಾನೆ ಅಂತ ಹೇಳಿ ನೀನು ಅವ್ರಿಗೆ ಹೇಳು, ದೇವರು ಈ ರೀತಿಯಾಗಿ ನಿಮ್ಮನ್ನ ನಡೆಸುತ್ತಾರೆ ಅಂತ ನೀನು ಹೇಳು ಅಂತ ಹೇಳಿ ಮೋಶೆಗೆ ದೇವರೇ ಬೋಧಿಸ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ನಮ್ಮನ್ನ ಯಾರು ಬೋಧಿಸ್ತಾ ಇದ್ದಾರೆ? ವಾಕ್ಯ ನಮ್ಮನ್ನ ಬೋಧಿಸ್ತಾ ಇದೆಯಾ? ಅಕ್ಕಪಕ್ಕದವ್ರು ನಮ್ಮನ್ನ ಬೋಧಿಸ್ತಾ ಇದ್ದಾರಾ? ಅಥವಾ ಕಷ್ಟ ದುಃಖಗಳ ನಮ್ಮನ್ನ ಬೋಧಿಸ್ತಿದ್ಯಾ?
ಕಷ್ಟ ಹೇಳುತ್ತೆ, ನಿನ್ನ ಕಷ್ಟ ತೀರ್ಬೇಕಾ, ಹೋಗಿ ಅವನ ಬಳಿಯಲ್ಲಿ ಸಾಲ ಮಾಡು. ನಿನ್ನ ಕಷ್ಟ ತೀರ್ಬೇಕಾ, ನೀನು ಒಳ್ಳೆ ಆಲೋಚನೆಯನ್ನ ಹೇಳುವಂತ ಒಬ್ಬರ ಸೇವಕರ ಬಳಿ ಹೋಗು. ಹೀಗೆ ನಮ್ಮ ಕಷ್ಟ, ನಮ್ಮ ರೋಗ ನಮ್ಮನ್ನ ನಡೆಸುತ್ತೆ. ರೋಗ ಹೇಳುತ್ತೆ, ಈತ ಒಳ್ಳೆ ವೈದ್ಯ, ಈತನ ಬಳಿ ಹೋಗು, ನಿನ್ನ ರೋಗ ಸರಿ ಹೋಗುತ್ತೆ. ಹಲ್ಲೆಲೂಯಾ. ಹಣ ಕಷ್ಟ ಬಂದಾಗ ಈತನ ಒಳ್ಳೆ ಸಾಲ ಕೊಡುವಂತ ವ್ಯಕ್ತಿ, ಈತ ಸಾಲ ಕೊಡ್ತಾನೆ, ಈತನ ಬಳಿ ಹೋಗು. ಹೀಗೆ ನಮ್ಮನ್ನ ಬೇರೆಲ್ಲ ಕಾರ್ಯಗಳು ನಡೆಸುತ್ತಾ ಬರ್ತಾ ಇದೆ. ಆದ್ರೆ ದೇವರ ಮಕ್ಕಳಾಗಿರುವಂತ ನಾವು ಯಾರನ್ನ ಅವಲಂಬಿಸಬೇಕು, ಯಾರ ಆಲೋಚನೆ ಹೊಂದಿಕೊಳ್ಳಬೇಕು ಅಂತಂದ್ರೆ ದಾವೀದನನ್ನು ನೋಡಿ ನಾವು ತಿಳಿದುಕೊಳ್ಳಬಹುದು. ಆತನು ದೇವರನ್ನೇ ಅವಲಂಬಿಸಿದ. ದೇವರ ಬಳಿಯಲ್ಲಿ ಹೋಗಿ ಆಲೋಚನೆ ಕೇಳ್ತಾ ಇದ್ದಾನೆ. ಪರಾತ್ಪರನಾದ ಯೆಹೋವನ ಬಳಿಯಲ್ಲಿ ಹೋಗಿ ಆಲೋಚನೆ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂತ ಚಿಕ್ಕ ನಿರ್ಧಾರವೋ ದೊಡ್ಡ ನಿರ್ಧಾರವೋ ಅದು ನನಗೆ ಗೊತ್ತಿಲ್ಲ. ನಾವು ದೇವರನ್ನ ಅವಲಂಬಿಸ್ತಾ ಇದ್ದೇವಾ, ಅಥವಾ ದೇವರ ಬಳಿಯಲ್ಲಿ ಹೋಗಿ ಸ್ವಾಮಿ ನಾನು ಈಗ ಏನ್ ಮಾಡಬೇಕು, ಹಲ್ಲೆಲೂಯಾ, ಈ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಏನ್ ಮಾಡಬೇಕು, ಈ ಒಂದು ಕಾರ್ಯಕ್ಕಾಗಿ ನಾನು ಏನ್ ಮಾಡಬೇಕು, ಈ ಒಂದು ಸೇವೆ ವಿಷಯವಾಗಿ ನಾನು ಏನ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಾ? ಕೇಳ್ತಾ ಇಲ್ಲ. ಪ್ರಾರ್ಥನೆ ಮಾತ್ರ ಮಾಡ್ತಾ ಇರ್ತೇವೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾತ್ರ ಸಾಲದು ಪ್ರಿಯರೇ. ದೇವರ ಬಳಿಯಲ್ಲಿ ನೀವು ಆಲೋಚನೆಯನ್ನ ಕೇಳಬೇಕು. ದೇವರ ಬಳಿಯಲ್ಲಿ ದೇವರ ನಿರ್ಧಾರವನ್ನ ನೀವು ಕೇಳುವಂಥದ್ದು ಬಹಳ ಅವಶ್ಯಕತೆ. ಯಾಕೆ ಗೊತ್ತಾ, ನಾವು ನೋಡ್ತೇವೆ, ಅದೇ ಹಳೆ ಒಡಂಬಡಿಕೆಯಲ್ಲಿ 1 ಸಮುವೇಲನಿಗೆ ಬರೆದಂತ ಪುಸ್ತಕದಲ್ಲಿ ನಾವು ನೋಡ್ತೇವೆ. 17ನೇ ಅಧ್ಯಾಯದಲ್ಲಿ 45 ಅಥವಾ 46ನೇ ವಚನ ನಾವು ಹೀಗೆ ನೋಡ್ತೇವೆ. ಅದನ್ನು ಓದಿ ನೋಡ್ರಿ. 17ನೇ ಅಧ್ಯಾಯ 45 ಮತ್ತು 46ನೇ ವಚನ. 1 ಸಮುವೇಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು, ನಾವು ದೇವರ ಬಳಿಯಲ್ಲಿ ಆಲೋಚನೆಯನ್ನು ತೆಗೆದುಕೊಳ್ಳಬೇಕು. ದೇವರ ಆಲೋಚನೆಯಂತೆ ನಾವು ಕಾರ್ಯಗಳನ್ನ ನಿರ್ವಹಿಸಬೇಕು. ಮತ್ತೊಂದು ಕಡೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ದಾವೀದನು ಹೇಗೆ ಹೇಳ್ತಾ ಇದ್ದಾರೆ, ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜುಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತಹ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟ್ಟರು ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನಾವು ಈ 2 ಕಾರ್ಯಗಳನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಯೇಸು ಸ್ವಾಮಿ ತಂದೆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದ್ರು. ತನ್ನ ಚಿತ್ತವನ್ನು ನೆರವೇರಿಸಿದ್ರ? ಇಲ್ಲ. ಅವರ ಆಸೆ ಆಕಾಂಕ್ಷೆಗಳನ್ನೇನ ತೀರಿಸಿಕೊಂಡ್ರ? ಇಲ್ಲ. ಅಥವಾ ತನ್ನ ರಾಜ್ಯವನ್ನ ಕಟ್ಟೋದಕ್ಕೆ ಬಂದ್ರ? ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ಪ್ರವಾದಿಗಳ ವಚನವನ್ನಾಗಲಿ ಅಥವಾ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ಅದನ್ನ ನೆರವೇರಿಸುವುದಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದ್ರೆ ಯೇಸು ಸ್ವಾಮಿ ದೇವರ ಚಿತ್ತವನ್ನ ನೆರವೇರಿಸಕ್ಕೆ ಬಂದ್ರು. ಆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಯೇಸು ಸ್ವಾಮಿ ಪ್ರಯಾಸ ಪಟ್ಟ ಕಾರಣನೇ ಇವತ್ತು ನಾವು ನೀವು ರಕ್ಷಣೆ ಹೊಂದಿದ್ದೇವೆ. ಆ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ತಾ ಇದ್ದೇವಾ? ಯೋಚಿಸಿ ನೋಡ್ರಿ. ಹೇಗೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಅಂದ್ರೆ, ನಾವೂ ಸಹ ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು. ಯೇಸು ಸ್ವಾಮಿ ತನ್ನ ನಾಮದ ನಿಮಿತ್ತ ಏನ್ ಮಾಡ್ತಿದ್ದಾರೆ? ದೇವಗಳನ್ನ ಓಡಿಸ್ತಾ ಇದ್ದಾರೆ, ರೋಗಿಗಳನ್ನ ಸೌಖ್ಯ ಕೊಡ್ತಾ ಇದ್ದಾರೆ, ಸತ್ತವರನ್ನ ಎಬ್ಬರಿಸ್ತಾ ಇದ್ದಾರೆ. ಇದೆಲ್ಲವೂ ದೇವರ ಚಿತ್ತವಾಗಿತ್ತು. ಹೌದಾ? ಯೆಶಾಯನು ಹೀಗೆ ಹೇಳ್ತಾ ಇದ್ದಾನೆ, ನೀವು ಸೆರೆಯಲ್ಲಿ ಇವರಿಗೆ ಏನ್ ಮಾಡ್ರಿ? ಬಿಡಿಸ್ರಿ. ಬಂದಿಗಳನ್ನ ನೀವೇನ್ ಮಾಡ್ರಿ? ಬಿಡಿಸ್ತೀರಿ. ಅವ್ರಿಗೆ ಸರಪಳಿಗಳು ಕವಣಿಗಳು ಹಾಕಿರ್ತಾರೆ, ಅದನ್ನ ನೀವು ಹೊಡೆದು ಹಾಕ್ರಿ. ನೀವು ಬಡವರಿಗೆ ಏನ್ ಮಾಡಿ? ಶುಭ ವರ್ತಮಾನವನ್ನ ಸಾರಿರಿ. ಪ್ರವಾದಿ ಹೇಳಿದ್ದು ಅದನ್ನೇ, ಯೇಸು ಸ್ವಾಮಿ ಮಾಡಿದ್ದು ಅದನ್ನೇ. ಇವತ್ತು ನಾವು ಸಹ ಏನ್ ಮಾಡ್ಬೇಕಂದ್ರೆ ದೇವರ ಆಲೋಚನೆಯನ್ನ ಅರಿತುಕೊಳ್ಬೇಕು. ದಾವೀದನಿಲ್ಲಿ ಅದನ್ನೇ ಮಾಡ್ತಾ ಇದ್ದಾನೆ. ಆತನು ದೇವರ ನಾಮದಲ್ಲಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರ ನಾಮದಲ್ಲಿ? ದೇವರ ನಾಮದಲ್ಲಿ. ಆತನು ಸೌಲನ್ನು ನಾನು ಸೌಲನ ಸೇವಕನಂತ ಹೇಳಿ ಹೋಗ್ತಾ ಇಲ್ಲ, ನಾನು ಅಭಿಷೇಕ ಹೊಂದಿದ್ದೇನೆ ಅಂತ ಹೋಗ್ತಾ ಇಲ್ಲ. ಆತಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಯುದ್ಧ ವೀರನಾಗಿರುವಂತ ಸೇನಾಧೀಶನ ಯೆಹೋವನ ನಾಮದಲ್ಲಿ ನಿನ್ನನ್ನು ಜಯಿಸುವುದಕ್ಕೆ ನಾನು ಬಂದಿದ್ದೇನೆ. ಹಲ್ಲೆಲೂಯಾ. ಇವತ್ತು ನೀವೊಂದು ಕಾರ್ಯದ ಮೇಲೆ ಜಯ ತೆಗೆದುಕೊಳ್ಬೇಕಂದ್ರೆ ನೀವು ಯೇಸುವಿನ ನಾಮದ ಮೇಲೆನೆ ಹೋಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೀವು ಪ್ರಾರ್ಥಿಸಿ ಹೋಗ್ತೀರಾ, ಸರಿ, ನಾನು ಒಪ್ಪಿಕೊಳ್ತೇನೆ. ನೀವು ಪ್ರಾರ್ಥಿಸಿ ಹೋಗೋದು ಮಾತ್ರ ಸಾಲದು. ಅದು ನಿಮ್ಗೆ 100% ಜಯವನ್ನ ಕೊಡೋದಕ್ಕೆ ಆಗೋದಿಲ್ಲ. ನೀವು ಪ್ರಾರ್ಥನೆ ಒಂದಿಗೆ ನೀವು ಹೋಗುವಂತ ಪ್ರತಿಯೊಂದು ಕಾರ್ಯದಲ್ಲಿ ಹೇಳ್ಬೇಕು, ನಾನು ಯೇಸುವಿನ ನಾಮದಲ್ಲಿ ಈ ಕಾರ್ಯವನ್ನು ನಾನು ಜಯ ತೆಗೆದುಕೊಳ್ತಾ ಇದ್ದೇನೆ.
ಹಲ್ಲೆಲೂಯಾ. ನಾನು ಯೇಸುವಿನ ನಾಮದಲ್ಲಿ ನಾನು ಈ ಕಾರ್ಯದಲ್ಲಿ ನಾನು ಜಯವನ್ನು ತೆಗೆದುಕೊಳ್ತೇನೆ. ಯಾವ ಕಾರ್ಯದಲ್ಲಿ ನಾವು ಜಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಅಲ್ಲಿ ಗೋಲಿಯಾತನ ಮೇಲೆ ದಾವೀದನು ಜಯ ತೆಗೆದುಕೊಳ್ತಾ ಇದ್ದಾನೆ. ಹಾಗೆ ನಾವು ಸಹ ನಮ್ಮ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ, ಯೆಹೋವನ ನಾಮದಲ್ಲಿ ನಮ್ಮ ಸಾಲದ ಮೇಲೆ ನಾವು ಜಯವನ್ನು ತೆಗೆದುಕೊಳ್ಳಬೇಕು. ನಮ್ಮ ಆತ್ಮಿಕ ಜೀವಿತಕ್ಕೆ ಹೋರಾಟ ಇರುವಂತಹ ಆ ಹೋರಾಟದ ಮೇಲೆ ನಾವು ಜಯವನ್ನು ತೆಗೆದುಕೊಳ್ಳಬೇಕು. ನಮ್ಮ ಆತ್ಮಗಳನ್ನ ಬಾಧಿಸುತ್ತಿರುವಂತಹ ಆ ದುರ್ವೈರಿಯ ಮೇಲೆ ನಾವು ಹೋರಾಟವನ್ನ ಮಾಡಿ ಜಯವನ್ನ ತೆಗೆದುಕೊಳ್ಳಬೇಕು. ಹೇಗೆ ಸಾಧ್ಯ ಅಂದ್ರೆ ಅದು ದೇವರ ನಾಮದಿಂದ ಮಾತ್ರವೇ. ಹಲ್ಲೆಲೂಯಾ. ಇದಕ್ಕೆ ಒಂದು ಉದಾಹರಣೆಯಾಗಿ ನಾನು ನಿಮ್ಮ ಬಳಿಯಲ್ಲಿ ಒಬ್ಬ ವ್ಯಕ್ತಿಯ ಸಾಕ್ಷಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ಬ್ಯಾಂಕಿನ ಇನ್ಶೂರೆನ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಿಂಗಾಪುರದಲ್ಲಿ. ಅವರು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೊಂದು ಪ್ರಮೋಷನ್ ಬಂತು. ಪ್ರಮೋಷನ್ ಏನು ಗೊತ್ತಾ? ಸಾಲವನ್ನ ಅಥವಾ ಬ್ಯಾಂಕ್ ಇನ್ಶೂರೆನ್ಸ್ ಪ್ರೀಮಿಯಂ ಮಾಡಿಸಿರುವವರು ಆ ಖಾತೆ ಅಥವಾ ಕಂದಾಯವನ್ನ ಕಟ್ಟದೇ ಇರುವವರನ್ನ ಬಳಿ ಹೋಗಿ ಆ ಕಂದಾಯವನ್ನು ತಿರುಗಿ ಪಡೆದುಕೊಳ್ಬೇಕು. ಈಗ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ಅಥವಾ ವರ್ಷಕ್ಕೆ ಒಮ್ಮೆ, ಅಥವಾ 3 ವರ್ಷಕ್ಕೆ ಒಮ್ಮೆ ಇಷ್ಟು ಹಣವನ್ನ ಪಾವತಿಸಬೇಕು ಅಂತ ಹೇಳಿ ಬ್ಯಾಂಕಿನ ನಿಯಮ ಇರುತ್ತೆ. ಈಗ ಅದನ್ನ ಕಟ್ಟಿರೋದಿಲ್ಲ, ಅಲ್ಲಿ ಹಣವೇ ಇಲ್ಲ. ಆ ವ್ಯಕ್ತಿಯನ್ನ ಅಲ್ಲಿ ಪ್ರಮೋಷನ್ ಮಾಡುವುದಕ್ಕಾಗಿ ಆ ಬ್ಯಾಂಕಿನ ಮ್ಯಾನೇಜರ್ ಕರೆದ್ರು. ಅವರು ಹೋಗಿ ಆ ಬಾಗ್ಲು ಇನ್ನು ಒಳಗಡೆ ಮ್ಯಾನೇಜರ್ ಇದ್ದಾರೆ, ಅವ್ರು ಇಲ್ಲಿ ನಿಂತಿದ್ದಾರೆ. ಇಲ್ಲಿ ನಿಂತ್ಕೊಂಡು ಅವ್ರು ಹೇಳಿದ್ರು, ಸ್ವಾಮಿ ನಿನ್ನ ನಾಮದಲ್ಲಿ ನಾನು ಒಳಗೆ ಹೋಗ್ತೇನೆ. ಏನ್ ಹೇಳಿದ್ರು? ನಿನ್ನ ಹೆಸರಿನ ನಿಮಿತ್ತ ನಾನು ಒಳಗೆ ಹೋಗ್ತಾನೆ, ನೀನು ನನ್ನ ನಡೆಸು ಅಂತ ಹೇಳಿ ಅವರು ದೇವರ ನಾಮದಿಂದ ಅಲ್ಲಿ ಒಳಗೆ ಕಾಲಿಟ್ರು. ಇಟ್ಟ ಕೂಡಲೇ ಅವ್ರಿಗೆ ಒಂದು ಲೆಟರ್ ಕೊಟ್ಟರು. ಲೆಟರ್ ಕೊಟ್ಟು ಅದನ್ನು ಓದಬೇಕಾದ್ರೆ ರಿಕವರಿ ಡಿಪಾರ್ಟ್ಮೆಂಟ್ ಅಂದ್ರೆ ಕೊಟ್ಟಂತ ಆ ಹಣವನ್ನ ಆ ಮರುಪಾವತಿಗೊಳಿಸಿಕೊಳ್ಳುವಂತ ಒಂದು ಕಚೇರಿಯಲ್ಲಿ ಅವ್ರಿಗೆ ಕೆಲಸ ಆಯ್ತು. ಪಕ್ಕದಲ್ಲಿರುವಂತ ಕೆಲಸದವರೆಲ್ಲ ಹೇಳ್ತಾ ಇದಾರೆ, ನಿನ್ ದಡ್ಡನ, ಅಲ್ಲಿ ಎಷ್ಟೋ ಜನ ಕೆಲಸ ಮಾಡಿ ಹೋದ್ರು, ಇದುವರೆಗೂ ಒಬ್ರು ಸಹ ಇನ್ಶೂರೆನ್ಸ್ ಅನ್ನ ಆ ಕಂದಾಯವನ್ನ ಮರುಪಾವತಿ ಮಾಡಿಸ್ಕೊಳ್ಳೋಕೆ ಆಗ್ಲಿಲ್ಲ. ನೀನು ಯಾಕೆ ಅಲ್ಲಿ ಸೇರ್ಕೊಂಡೆ? ನಿನಗೆ ಪಕ್ಕ ಕೆಲಸ ಬಿಡು, ಕೆಲಸ ನಿನಗೆ ಕಳೆದುಕೊಳ್ತೀಯ ಅಂತ ಹೇಳಿ ಅನೇಕರು, ತನ್ನ ಸಹಪಾಠಿಗಳು, ಸಹ ಕೆಲಸದವರು ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ಅವರು ದೇವರ ನಾಮದಿಂದ ಹೋಗಿರೋ ಕಾರಣ ಎಲ್ಲರೂ ವರ್ಷದ ಅಂತ್ಯಕ್ಕೆ ಹಣವನ್ನು ಹೊಂದಿಕೊಳ್ತಾರಲ್ಲ. ಇಷ್ಟು ಇನ್ಶೂರೆನ್ಸ್ ನಾನು ಮಾಡಿಸಿದೆ, ಇಷ್ಟು ಜನ ನಾನು ಸೇರಿಸಿದೆ, ಇಷ್ಟು ಜನರಿಂದ ನಾನು ಹಣವನ್ನು ಪಾವತಿ ಮಾಡಿಸ್ಕೊಳ್ದೆ ಅಂತ ಹೇಳಿ ಎಷ್ಟು ಜನ ಹೇಳಿದ್ರು, ಅವರೆಲ್ಲರಿಗಿಂತ 10ರಷ್ಟಲ್ಲ 100ರಷ್ಟು ಹೆಚ್ಚಾಗಿ ಇವರ ಬೊಕ್ಕಸದಲ್ಲಿ ಹಣ ಇತ್ತು. ಹಲ್ಲೆಲೂಯಾ. ಕಟ್ಟೋದೇ ಇಲ್ಲ ಅಂತ ಹೇಳಿ ಜನರು ಬಿಟ್ಟು ಹೋಗಿದಂತವ್ರು ಮರಳಿ ಬಂದು ಇವರ ಅಧಿಕಾರದಲ್ಲಿ ಇರಬೇಕಾದ್ರೆ ಆ ಹಣವನ್ನೆಲ್ಲ ಮತ್ತೆ ಕೊಟ್ರು. ಹಲ್ಲೆಲೂಯಾ. ಹಣವೇ ಇಲ್ಲದಂತ ಒಂದು ಖಜಾನೆ ಅದು, ಅಲ್ಲಿ ಹಣ ಬಂದು ತುಂಬಿತ್ತು. ಯಾಕೆ ಗೊತ್ತಾ? ಅವರು ದೇವರ ಹೆಸರಿನಲ್ಲಿ ಆ ಕಚೇರಿಗೆ ಕಾಲಿಟ್ರು. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟು ಜನ ನಾವೊಂದು ಕೆಲಸವನ್ನ ಮಾಡಬೇಕಾದ್ರೆ ದೇವರ ಹೆಸರಿನಲ್ಲಿ ಆ ಕೆಲಸಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಒಂದು ಮದುವೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ದೇವರ ಹೆಸರಿನಲ್ಲಿ ಕಾಲಿಡ್ತಾ ಇದ್ದೇವೆ, ಅಥವಾ ಒಂದು ಬಿಸ್ನೆಸ್ ವಿಷಯವಾಗಿ ಹೋಗ್ಬೇಕಾದ್ರೆ ನಾವು ದೇವರ ನಾಮದಲ್ಲಿ ನಾವು ಹೋಗ್ತಾ ಇದ್ದೇವೆ. ಯೋಚಿಸಿ ನೋಡ್ರಿ. ಒಂದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ, ಒಂದು ದೇವರ ಆಲೋಚನೆ ನಾವು ಹೊಂದಿಕೊಳ್ಳಲೇಬೇಕು. ಅಲ್ಲಿ ದಾವೀದನ ಅದನ್ನೇ ಮಾಡ್ತಾ ಇದ್ದಾನೆ. ನೀವು ಆ ದಾವೀದನ 1 ಪೂರ್ವಕಾಲ ಓದಿ ನೋಡ್ರಿ, ಆತನು ಪ್ರತಿ ಸರಿ ದೇವರ ಆಲೋಚನೆಯನ್ನೇ ಹೊಂದಿಕೊಂಡ. ಹಲ್ಲೆಲೂಯಾ. ದೇವರ ಆತ್ಮನ ಆಲೋಚನೆಯನ್ನೇ ಹೊಂದಿಕೊಂಡು ಆತನ ಯುದ್ಧದಲ್ಲಿ ಜಯಶಾಲಿಯಾಗಿ ಒಳ್ಳೆಯ ಕೊಳ್ಳೆಗಳನ್ನ ಹೊಡೆದು ಆತನ ಅರಸನಾಗಿ 40 ವರ್ಷಗಳ ಕಾಲ ಇಸ್ರಾಯೇಲ್ ರಾಜ್ಯವನ್ನು ಆಳಿದ. ಹಲ್ಲೆಲೂಯಾ. ಇವತ್ತು ನಾವು ಸಹ ಒಂದು ಆಲೋಚನೆ ತೆಗೆದುಕೊಳ್ಬೇಕು, ಒಂದು ನಿರ್ಧಾರವನ್ನು, ಒಂದು ತೀರ್ಮಾನ ತೆಗೆದುಕೊಳ್ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೇನೆ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರ ಬಳಿ ಹೇಳ್ರಿ, ಸ್ವಾಮಿ ನನಗೆ ಈ ವಿಷಯದಲ್ಲಿ ನಾನು ಗೊಂದಲನಾಗಿದ್ದೇನೆ, ಹಣ ತೆಗೆದುಕೊಳ್ಳುವಂತ ವಿಷಯದಲ್ಲಿ ನಾನು ಗೊಂದಲನಾಗಿದ್ದೇನೆ, ಆರೋಗ್ಯ ವಿಷಯದಲ್ಲಿ ನಾನು ಗೊಂದಲದಲ್ಲಿ ಸಿಕ್ಕಿಕೊಂಡಿದ್ದೇನೆ, ನನಗೆ ನಿನ್ನ ಆಲೋಚನೆ ಕೊಡು, ನಿನ್ನ ವಾಕ್ಯದ ಮೇರೆಗೆ ನನಗೊಂದು ಆಲೋಚನೆಯನ್ನು ಕೊಡು. ಹಲ್ಲೆಲೂಯಾ. ದೇವರು ನಿಮಗೆ ಆಲೋಚನೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ನಾವು ಎಲ್ಲಿವರೆಗೂ ಹೊಡ್ತೇವೆ ಗೊತ್ತಾ? ಒಳ್ಳೆ ಮನುಷ್ಯರ ಬಳಿಯಲ್ಲಿ ಹೊಡ್ತೇವೆ, ಆಲೋಚನೆಗಳಿಗಾಗಿ ಹೋಗ್ತೇವೆ, ಒಂದು ಬಿಡುಗಡೆಗಾಗಿ ಹೊಡ್ತೇವೆ. ಇವೆಲ್ಲವೂ ಓಡಿ ನಾವು ದಣಿದು ನಂತರ ಅಲ್ಲೇ ಕುಳಿತುಕೊಂಡು ಸ್ವಾಮಿ ನಿನ್ನ ನೋಡ್ತಿಲ್ವಾ ಅಂತ ಹೇಳಿ ದೇವರಿಗೆ ಮೊರೆ ಇಡ್ತೇವೆ. ಆದ್ರೆ ನಾವು ಮೊದಲೇ ದೇವರ ಬಳಿಯಲ್ಲಿ ಬಂದು ದೇವರ ಆಲೋಚನೆಯನ್ನ ಕೇಳಿ ಅದರ ಬಲವನ್ನ ಅಥವಾ ಪ್ರಯಾಸವನ್ನ ಪಟ್ಟು ಅಲ್ಲಿ ನಾವು ಬಿಡುಗಡೆಯನ್ನು ಹೊಂದಿಕೊಂಡಿದ್ದಿದ್ರೆ ನಾವು ಮನುಷ್ಯರ ಬಳಿ ಹೋಗ್ತಾನೆ ಇರಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಖಂಡಿತವಾಗಿ ಹೇಳ್ತೇನೆ, ದೇವರು ನಿಮ್ಮ ಜೊತೆ ಇರುವುದಕ್ಕೆ ದೇವರು ಬಹಳ ಇಷ್ಟಪಡುವವನಾಗಿದ್ದಾನೆ. ಎಲ್ಲಿವರೆಗೂ ಗೊತ್ತಾ? ನೀವು ಆತನನ್ನು ಅವಲಂಬಿಸುವ ಹೊರತು.
ಹಲ್ಲೆಲೂಯ. ಈಗ ನಾವು ಒಂದು ಕೀರ್ತನೆ ಭಾಗವನ್ನು ಓದಿದ್ವಿ, ನನ್ನ ಆತ್ಮವು ಯಾವಾಗಲೂ ಏನಾಗಿದೆ ಅಂತ ಯೆಹೋವನಿಗೆ ಅಂಟಿಕೊಂಡಿದೆ. ಹಲ್ಲೆಲೂಯ. ಆತನ ಅಂಟಿಕೊಂಡ ಕಾರಣನೇ ದೇವರ ಬಳಿಯಲ್ಲಿ ಆಲೋಚನೆ ಕೇಳ್ತಾ ಇದ್ದಾನೆ. ಆತನ ಅಂಟಿಕೊಂಡ ಕಾರಣವೇ ದೇವರ ಆತನಿಗೆ ಮರಳಿ ಒಂದು ಪ್ರತ್ಯುತ್ತರವನ್ನು ಹೇಳ್ತಾ ಇದ್ದಾರೆ. ಇಗೋ, ನಾನು ಒಂದು ಜಾಲಿ ಮರದ ಕೆಳಗೆ ನಾನು ಇರ್ತೇನೆ, ನಾನು ಹೋಗಿ ಅಲ್ಲಿ ನನ್ನ ಸಪ್ಪಳವನ್ನು ನಿನ್ನ ಕೇಳುತ್ತಿ, ಆಗ ನೀನು ನೆನೆಸಿಕೋ, ನಾನು ನಿನ್ನ ಮುಂದೆ ಹೋಗಿ ಫಿಲಿಷ್ಟಿಯರ ಮೇಲೆ ನಿನಗೆ ಜಯವನ್ನು ಕೊಡುವುದಕ್ಕೆ ನಾನು ನಿನ್ನ ಮುಂದೆ ಹೋಗ್ತೇನೆ, ಆಗ ನೀನವರ ಮೇಲೆ ಬೀಳು, ನಿನಗೆ ಜಯ ಸಿಕ್ಕುತ್ತೆ. ಹಲ್ಲೆಲೂಯ. ನೀವು ಅರ್ಥ ಮಾಡಿಕೊಳ್ಳಿರಿ, ನೀವು ತೆಗೆದುಕೊಳ್ಳುವಂತ ಒಂದೊಂದು ತೀರ್ಮಾನಗಳಲ್ಲಿಯೂ ದೇವರು ನಿಮ್ಮ ಮುಂಬಲವಾಗಿ ಹೋಗ್ಬೇಕು. ಅಂದು ಮೋಶೆ ಹೇಳಿದನು, ಸ್ವಾಮಿ ನಿನ್ನ ಮುಂಬಲವಾಗಿ ಹೋಗದೆ ಹೋದ್ರೆ ನಾನೇನ್ ಮಾಡೋದಿಲ್ಲ, ಕದಲೋದಿಲ್ಲ ಅಂತ ಹೇಳಿದ ಪ್ರಕಾರ ನಿಮ್ಮ ಜೀವಿತಗಳಲ್ಲಿಯೂ ಈ ದಿನ ಮೊದಲುಗೊಂಡು ಹೇಳಿ, ಸ್ವಾಮಿ ನೀನು ನನ್ನ ಮುಂದೆ ಹೋಗದೆ ಹೊರತು ನಾನು ಈ ಸ್ಥಳವನ್ನು ಬಿಟ್ಟೇನಾಗೋದಿಲ್ಲ, ಮುಂದೆ ಹೋಗೋದೇ ಇಲ್ಲ. ಹಲ್ಲೆಲೂಯ. ಅಂದು ಇಸ್ರಾಯೇಲರ ಮುಂದೆ ದೇವರು ಹೋಗಿದ ಕಾರಣನೇ ಅವರು ಜಯಶಾಲಿಗಳಾಗಿ ಕಾನಾನ್ ದೇಶಕ್ಕೆ ಸುರಕ್ಷಿತವಾಗಿ ಸೇರೋದಕ್ಕೆ ಆಯ್ತು. ಇವತ್ತು ನಾವು ಸಹ ದೇವರು ನಮ್ಮ ಮುಂಬಲವಾಗಿ ದೇವರನ್ನ ಕಳಿಸಿ ನಾವು ದೇವರ ಹಿಂದೆ ನಡೆದರೆ ಮಾತ್ರಲ್ಲೇ ನಾವು ಆರೋಗ್ಯವಾಗಿ ಸಮಾಧಾನದಿಂದ ಸುಕ್ಷೇಮವಾಗಿ ನಾವು ಜಯಶಾಲಿಗಳಾಗಿ ಇರೋದಕ್ಕೆ ಸಾಧ್ಯ. ನಮ್ಮ ಕುಟುಂಬಗಳಲ್ಲಿ ಸಮಾಧಾನವು ನೆಲೆಗೊಳ್ಳುವುದಕ್ಕೆ ಸಾಧ್ಯ. ನಮ್ಮ ಕುಟುಂಬದಲ್ಲಿ ದೇವರ ಚಿತ್ತ ನೆರವೇರುವುದಕ್ಕೆ ಸಾಧ್ಯ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ನಾನು ಮತ್ತೆ ಆ ಒಂದು ಪೂರ್ವತಂತ್ರ ಕಾಲ 14 ನಾನು ಬರೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಪೂರ್ವತಂತ್ರ ಕಾಲ 14ನೇ ಅಧ್ಯಾಯ. ಅಲ್ಲಿ ಆಗನು ದಾವೀದನು ತಿರುಗಿ ದೇವರ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ಅವರನ್ನು ಬೆನ್ನಟ್ಟಬೇಡ, ಅವರ ಎದುರಿನಿಂದ ತಿರುಗಿಕೊಂಡು ಹೋಗಿ ಬಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳು ಕೇಳಿಸುವಾಗಲೇ ದೇವರು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಯುದ್ಧಕ್ಕೆ ಹೊರಡು ಅಂದನು. ದಾವೀದನು ದೇವರ ಆಜ್ಞೆಯನ್ನು ಸಾರವಾಗಿ ಮಾಡಿದನು. ಇಸ್ರಾಯೇಲರು ಫಿಲಿಷ್ಟಿಯ ಸೈನ್ಯವನ್ನು ಗಿಬ್ಯೋನಿನಿಂದ ಗೆಜೆರಿನವರೆಗೂ ಸಂಹರಿಸುತ್ತಾ ಹೋದರು. ದಾವೀದನ ಕೀರ್ತಿಯು ಎಲ್ಲಾ ದೇಶಗಳೆಲ್ಲ ಹಬ್ಬಿತ್ತು. ಯೆಹೋವನು ಅವನಿಗೆ ಎಲ್ಲಾ ಜನಾಂಗಗಳಿಗೂ ಹೆದರುವಂತೆ ಮಾಡಿದನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನೀವು ಎಲ್ಲಿಯವರೆಗೂ ದೇವರ ಆಲೋಚನೆಯಂತೆ ನಡೆದು ದೇವರ ನಾಮವನ್ನು ಹಿಡಿದು ನೀವು ಮುಂದೆ ಹೋಗ್ತಿರೋ, ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ನೀವು ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಹೆಜ್ಜೆಯನ್ನು ಇಡುತ್ತೀರೋ, ಅಲ್ಲಿಯವರೆಗೂ ನಿಮ್ಮನ್ನ ನೋಡುವಂತ ಸಮಸ್ಯೆಗಳಾಗಲಿ, ಶತ್ರು ಆಗಲಿ, ವೈರಿ ಆಗಲಿ ನಿಮ್ಮನ್ನು ನೋಡುವಾಗ ಭಯಪಡುವವರಾಗಿರ್ತಾರೆ. ಹಲ್ಲೆಲೂಯ. ಯಾಕೆ ಅಂದ್ರೆ ನೀವು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ದೇವರ ಆಲೋಚನೆಯಿಂದ ನೀವು ಮುಂದೆ ಹೋಗುತ್ತಿರೋದ್ರಿಂದ ನಿಮ್ಮನ್ನ ಯಾವ ವೈರಿಯು ಬಾಧಿಸುವುದಕ್ಕೆ ಆಗೋದಿಲ್ಲ, ಯಾವ ಕಷ್ಟವನ್ನು ನಿಮ್ಮನ್ನ ಹಿಡಿದು ನಿಮ್ಮನ್ನ ಹಿಂಸಿಸೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಆದ ಕಾರಣ ಅಲ್ಲಿ ವಾಕ್ಯ ಹೇಳ್ತದೆ ನೋಡಿ, ಆತನು ದೇವರ ಆಲೋಚನೆಯನ್ನು ಹೊಂದಿ ದೇವರು ಹೇಳಿದ ಸಮಯದಲ್ಲಿ ಆತನ ಫಿಲಿಷ್ಟಿಯರ ಮೇಲೆ ಬಿದ್ದ ಕಾರಣ ಆತನು ಜಯವನ್ನ ಹೊಂದುತ್ತಾ ಇದ್ದಾನೆ. ಜಯವನ್ನ ಮಾತ್ರ ಹೊಂದ್ತಾ ಇದ್ರ ಎಲ್ಲ ಜನಾಂಗಗಳಲ್ಲಿಯೂ ದಾವೀದನನ್ನು ನೋಡಿ ಏನ್ ಮಾಡ್ತಾ ಇದಾರಂತೆ, ಭಯ ಪಡ್ತಾ ಇದ್ದಾರೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರ ಆಲೋಚನೆ ಎಲ್ಲಿವರೆಗೂ ಹೊಂದಿಕೊಂಡು ಹೋಗ್ತಿರೋ ಅಲ್ಲಿವರೆಗೂ ಜನರಾಗಲಿ, ಸೈತಾನನಾಗಲಿ, ನಿಮ್ಮ ಶತ್ರುಗಳಾಗಲಿ ನಿಮ್ಮನ್ನು ನೋಡಿ ಭಯ ಪಡ್ತಾರೆ. ಯಾಕೆ ಭಯ ಪಡ್ತಾರೆ ಗೊತ್ತಾ? ನೀವು ಬಲಶಾಲಿಗಳು, ಜಯಶಾಲಿಗಳು, ನಿಮ್ಮ ಬುದ್ಧಿಯನ್ನು ನೋಡು, ನಿಮ್ಮ ಮೈಕಟ್ಟನ್ನು ನೋಡಿ ಅಲ್ಲ, ನಿಮ್ಮಲ್ಲಿ ನೆಲೆ ಆಗಿರುವಂತ ದೇವರ ಕೃಪೆಯನ್ನ, ದೇವರನ್ನ ನೋಡಿ. ಹಲ್ಲೆಲೂಯ. ಈ ದೇವರು ನಿಮ್ಮ ಸಂಗಡ ಯಾವಾಗಲೂ ಇರಲಿ ಅಂತ ಹೇಳಿ ನಾನು ದೇವರನ್ನ ಬೇಡಿಕೊಳ್ತೇನೆ. ಸಮಯ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಹೌದು ರಾಜ್ಯ, ಅಂದು ದಾವೀದನು ಕರ್ತನೆ ನಿನ್ನ ಬಳಿಯಲ್ಲಿ ವಿಚಾರಿಸಿಕೊಂಡು ಸ್ವಾಮಿ ಫಿಲಿಷ್ಟಿಯರ ಮೇಲೆ ಕರ್ತನೆ ಬಿದ್ದು ಆತನ ಜಯವನ್ನು ಹೊಂದಿಕೊಂಡನಲ್ಲ ರಾಜ್ಯ. ಈಗೋ ಕರ್ತನೆ ನಿನ್ನ ನಾಮದ ಮೇರೆಗೆ ಸ್ವಾಮಿ ಅಂದು ರಾಜ್ಯ ದಾವೀದನು ಗೋಲಿಯಾತನ ಮೇಲೆ ಸ್ವಾಮಿ ಹೋಗಿ ಜಯವನ್ನ ಹೊಂದಿಕೊಂಡನಲ್ಲ ಸ್ವಾಮಿ. ರಾಜ್ಯ ನೀನು ಸೇನೆಗಳ ಒಡೆಯನಾಗಿದ್ದು ಕರ್ತನೆ ಈ ವಾಕ್ಯನ ಕೇಳಿದಂತ ಒಂದೊಂದು ಹೃದಯಗಳನ್ನ ತೆರೆದು ಈಗೋ ಈ ಕ್ಷಣ ಮೊದಲುಗೊಂಡು ಕರ್ತನೆ ನಿನ್ನ ಮಕ್ಕಳು ರಾಜ್ಯ ನಿನ್ನ ಆಲೋಚನೆಯನ್ನೇ ಹೊಂದಿಕೊಂಡು ನಿನ್ನ ಬಳಿಯಲ್ಲಿ ವಿಚಾರಿಸಿ ನಿನ್ನ ನಾಮದ ಮಹಿಮೆಯನ್ನು ತಿಳಿದು ನಿನ್ನ ಹೆಸರಿನಲ್ಲಿ ಮುಂದೆ ಹೋಗುವಂತೆ ಒಂದೊಂದು ಹೆಜ್ಜೆಗಳನ್ನು ಇಡುವ ಹಾಗೆ ಒಂದೊಂದು ಕರ್ತನ ಆಲೋಚನೆಗಳನ್ನ ಹೊಂದಿಕೊಂಡು ಈಗ ಕರ್ತನೆ ಅವರು ಕೈ ಹಾಕುವಂತ ಎಲ್ಲ ಪ್ರಯಾಸಗಳಲ್ಲಿಯೂ ಕರ್ತನೆ ನಿನ್ನ ಆಲೋಚನೆಯನ್ನೇ ಹೊಂದಿಕೊಂಡು ಸ್ವಾಮಿ ನಿನ್ನ ಪರಲೋಕದ ಶುಚಿತ್ವವನ್ನೇ ಅರಿತುಕೊಂಡು ರಾಜ್ಯ ಅವರು ಮುಂದೆ ಹೋಗುವಂತೆ ಗೋ ಕರ್ತನೆ ಒಬ್ಬೊಬ್ಬರನ್ನ ನಿನ್ನ ಕೈಗಳಲ್ಲಿ ನಾವು ಸಮರ್ಪಿಸುತ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಇಗೋ ರಾಜ್ಯ ಈ ವಾಕ್ಯದ ಮುಖಾಂತರ ಅವರ ಕಿವಿಗಳು ತೆರೆಯಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ಅವರ ಹೃದಯಗಳಲ್ಲಿ ನಿನ್ನ ವಾಕ್ಯವು ಬರೆಯಲ್ಪಟ್ಟಿರುವ
ನಡೆಸುತ್ತಿರುವುದಕ್ಕಾಗಿ ಯೇಸುವೇ ಸ್ತೋತ್ರ ಮಾಡುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ರಾಜ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.